ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ಇನ್ನೂ 6 ದಿನ ಮುಂಗಾರಿನ ಆರ್ಭಟ. ಎಲ್ಲಾ ಜಿಲ್ಲೆಗಳಿಗೆ ಮಳೆಯಾಗೋದಾಗಿ ಮುನ್ನೆಚ್ಚರಿಕೆ. ಕರಾವಳಿ ಮಲೆನಾಡಿನ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್. ಬೆಂಗಳೂರಿಗೆ ಇಂದು ಕಾಡಲಿದ್ದಾನೆ ವರುಣ. ಹಾಸನದ ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ. ಭಾರಿ ಮಳೆಯಿಂದಾಗಿ ಕಾವೇರಿ ನದಿಗೆ ಜೀವಕಳೆ. ನದಿ ನೀರು ಹೆಚ್ಚಾಗೋ ಭೀತಿಯಲ್ಲಿ ಜನ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮೇ 28ರವರೆಗೂ ರೆಡ್ ಅಲರ್ಟ್. ಎಲ್ಲ ಶಾಲಾ ಕಾಲೇಜುಗಳಿಗೆ ಇವತ್ತು ನಾಳೆ 2 ದಿನ ರಜೆ. ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಆದೇಶ. ಭಾರೀ ಮಳೆಗೆ ವೈಟ್ ಟಾಪಿಂಗ್ ರಸ್ತೆ ಕುಸಿತ. ಬನಶಂಕರಿಯಲ್ಲಿ ಕುಸಿದ ರಸ್ತೆಯಲ್ಲಿ ಸಿಲುಕಿದ ಗೂಡ್ಸ್ ವಾಹನ. ಜೆಸಿಬಿ ಮೂಲಕ ಗೂಡ್ಸ್ ಗಾಡಿ ಮೇಲೆತ್ತಿದ ಜನ. ಕರಾವಳಿಯಲ್ಲಿ ಗುಡ್ಡದ ಭೂತದ ಕಾಟ. ಹೈ ರಿಸ್ಕ್ ಪ್ರದೇಶ ಗುರುತಿಸಿದ ಜಿಲ್ಲಾಡಳಿತ. ಮಂಗಳೂರಲ್ಲಿ 7, ಉಳ್ಳಾಲದಲ್ಲಿ 13, ದಕ್ಷಿಣ ಕನ್ನಡದಲ್ಲಿ ಒಟ್ಟು 88 ಪ್ರದೇಶಗಳು ಡೇಂಜರ್. ಅಪಾಯದಲ್ಲಿರೋ ಕುಟುಂಬಗಳು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್. ಕರಾವಳಿಯಲ್ಲಿ ಮುಂಗಾರು ಅಬ್ಬರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಕ್ಕಿ ಹರಿತಾ ಇರೋ ನದಿಗಳು. ಫಲ್ಗುಣಿ ನೀರಿನ ಮಟ್ಟ ಏರಿಕೆಯಿಂದ ಅದ್ಯಪಾಡಿ ಗ್ರಾಮ ಜನರಲ್ಲ ಆತಂಕ. 13 ವರ್ಷದಿಂದ ಅನುಭವಿಸ್ತಾ ಇರೋ ಸಂಕಷ್ಟಕ್ಕೆ ಕೊನೆ ಯಾವಾಗ ಅಂತ ಪ್ರಶ್ನೆ. ನಿರಂತರ ಮಳೆ ಹಿನ್ನೆಲೆ ಜೀವಕಳೆ ಪಡ್ಕೊಂಡ ಜಲಧಾರೆಗಳು. ಹಾಲ್ನೂರೆ ಸೂಸುತ್ತಾ ಬೋರ್ಗರಿತಾ ಇರೋ ಕೊಡಗಿನ ಫಾಲ್ಸ್. ಭಾರೀ ಮಳೆ ಹಿನ್ನೆಲೆ ಮಲ್ಲಳ್ಳಿ ಜಲಪಾತದ ಸೌಂದರ್ಯ ಇಮ್ಮಡಿ. ಮಳೆ ನಡುವೆ ಕಾಡಾನೆಗಳ ಹಾವಳಿ. ಹಾಸನದಲ್ಲಿ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ವೇಳೆ ಏಕಾಏಕಿ ಒಂಟಿ ಸಲಗ ದಾಳಿ. ಮರವೇರಿ ಪ್ರಾಣ ಉಳಿಸಿಕೊಂಡ ರೈತ. ದಿನೇ ದಿನೇ ಹೆಚ್ಚಾಗ್ತಿದೆ ಕೊರೋನಾ ಪ್ರಕರಣಗಳು. ರಾಜ್ಯದಲ್ಲಿ ಸಕ್ರಿಯ ಕೊರೋನಾ ಕೇಸ್ 80ಕ್ಕೆ ಏರಿಕೆ. ಬೆಂಗಳೂರಲ್ಲಿ 73 ಜನರಿಗೆ ಪಾಸಿಟಿವ್. ಬಹುತೇಕರಿಗೆ ಹೋಮ್ ಐಸೋಲೇಷನ್ನಲ್ಲೇ ಚಿಕಿತ್ಸೆ. ಬೆಂಗಳೂರು ಗ್ರಾಮಾಂತರದಲ್ಲಿ 2, ಮೈಸೂರಲ್ಲಿ 3, ದಕ್ಷಿಣ ಕನ್ನಡ ವಿಜಯನಗರ ಜಿಲ್ಲೆಯಲ್ಲಿ ತಲಾ 1 ಕೇಸ್. ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಂಡಿರೋ ಆರೋಗ್ಯ ಇಲಾಖೆ. ಕಳೆದ 24 ಗಂಟೆಯಲ್ಲಿ 191 ಜನರಿಗೆ ಟೆಸ್ಟಿಂಗ್. ಪಾಸಿಟಿವಿಟಿ ರೇಟ್ 19.37%. ಇವತ್ತಿನಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಶುರು. ವಿಕ್ಟೋರಿಯಾ, ಸಿ.ವಿ. ರಾಮನ್, ಬೌರಿಂಗ್ ಆಸ್ಪತ್ರೆಯಲ್ಲಿ ಪರೀಕ್ಷೆ. ಉಸಿರಾಟ, ಹೃದಯ ಸಂಬಂಧಿ ಸಮಸ್ಯೆ ಇರೋರಿಗೆ ಕಡ್ಡಾಯ ಟೆಸ್ಟ್. ಕೊರೋನಾ ಪರೀಕ್ಷೆಯ ಜೊತೆ ಚಿಕಿತ್ಸೆಗೆ ಸಿದ್ಧತೆಗೆ ಸೂಚನೆ. ಆರೋಗ್ಯ ಸಚಿವರ ಸೂಚನೆ ಹಿನ್ನೆಲೆ ಸಿ.ವಿ. ರಾಮನ್ ಆಸ್ಪತ್ರೆಯಲ್ಲಿ ಕೋವಿಡ್ ವಾರ್ಡ್ ರೆಡಿ. 8 ವೆಂಟಿಲೇಟರ್ ಬೆಡ್ಸ್, 20 ಸಾಮಾನ್ಯ ಬೆಡ್ ಇರೋ ವಾರ್ಡ್ ಸಿದ್ಧಪಡಿಸಿಕೊಂಡಿರೋ ಸಿಬ್ಬಂದಿ. ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಗೆ ಆರೋಗ್ಯ ಸಚಿವ ದಿಢೀರ್ ಭೇಟಿ. ಆಕ್ಸಿಜನ್, ವೆಂಟಿಲೇಟರ್, ಬೆಡ್ ವ್ಯವಸ್ಥೆ ಪರಿಶೀಲಿಸಿದ ದಿನೇಶ್ ಗುಂಡೂರಾವ್. ಪಿಪಿಪಿ ಕಿಟ್, ಸ್ಯಾನಿಟೈಸರ್ ಸೇರಿ ಸಿಬ್ಬಂದಿ ಮುಂಜಾಗ್ರತೆ ವಹಿಸುವಂತೆ ತಾಕೀತು. ಶಾಲೆ ಕಾಲೇಜು ಮರು ಆರಂಭಕ್ಕೆ ಯಾವುದೇ ಪ್ರತ್ಯೇಕ ಗೈಡ್ಲೈನ್ಸ್ ಮಾಡಿಲ್ಲ. ಹಿಂದಿನ ಅನುಭವದ ಆಧಾರದಲ್ಲಿ ಎಲ್ಲರೂ ಕೊರೋನಾ ಎದುರಿಸಲು ಸನ್ನದ್ಧರಾಗಿದ್ದಾರೆ. ಸದ್ಯಕ್ಕೆ ವ್ಯಾಕ್ಸಿನೇಷನ್ ಡ್ರೈವ್ ಮಾಡಲ್ಲ ಅಂದರು ಆರೋಗ್ಯ ಸಚಿವ. ಪಾಸಿಟಿವಿಟಿ ರೇಟ್ ನೋಡಿ ಆತಂಕ ಪಡೋ ಅಗತ್ಯ ಇಲ್ಲ. ಈಗಾಗಲೇ ವ್ಯಾಕ್ಸಿನ್ ತೆಗೆದುಕೊಂಡ 70% ಜನರಿಗೆ ಸೋಂಕು ತಗಲೋ ಸಾಧ್ಯತೆ ವಿರಳ. ಆದರೆ ನಿರ್ಲಕ್ಷ್ಯ ಬೇಡ, ಮಾಸ್ಕ್ ಧರಿಸಿ ಅಂತ ಎಚ್ಚರಿಕೆ ಕೊಟ್ಟ ವೈರಾಣು ತಜ್ಞ ಡಾಕ್ಟರ್ ಚಂದ್ರಶೇಖರ್. ಕೊರೋನಾ ಹೆಚ್ಚಳ ಹಿನ್ನೆಲೆ ಮೈಸೂರಿನ ಹೋಟೆಲ್ಗಳಿಗೆ ಅಲರ್ಟ್. ಕ್ಲಿನಿಕ್ಗಳ ಬಳಿಕ ಹೋಟೆಲ್ನಲ್ಲಿ ಕಡ್ಡಾಯ ಮಾಸ್ಕ್ ಧರಿಸುವಂತೆ ಬೋರ್ಡ್ ಅಳವಡಿಕೆ. ಸರ್ಕಾರದ ಆದೇಶ ಬರುವವರೆಗೂ ಕಾಯದೆ. ಮುಂಜಾಗ್ರತಾ ಕ್ರಮದ ಬಗ್ಗೆ ಜಾಗೃತಿ. ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳ ಹೆಚ್ಚಳ ಹಿನ್ನೆಲೆ ಕರ್ನಾಟಕ ಕೇರಳ ಗಡಿಯಲ್ಲಿ ಕಟ್ಟೆಚ್ಚರ. ಕೇರಳದಿಂದ ರಾಜ್ಯಕ್ಕೆ ಬರುವವರ ಮೇಲೆ ಹದ್ದಿನ ಕಣ್ಣು. ಬಾರ್ಡರ್ ಬಳಿ ಕೋವಿಡ್ ಟೆಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.